ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಶಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಚಿಕನ್ ರೆಸಿಪಿ. ತುಂಬ ದಿವಸ ಆಯಿತು ಚಿಕನ್ ರೆಸಿಪಿ. ಈ ಚಿಕನ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಗ್ರೇವಿ ಇದು. ಈ ಚಿಕನ್ ಗ್ರೇವಿನ ಒಂದು ಸತಿ ನೀವು ಮಾಡಿಬಿಟ್ರೆ ಮತ್ತೆ ಮತ್ತೆ ನೀವು ಅದನ್ನು ಅವಾಗವಾಗ ಮಾಡ್ತಾನೆ ಇರ್ತೀರ, ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ತಕ್ಷಣ ಬರುತ್ತೆ ಫ್ರೆಂಡ್ಸ್ ನಿಮಗೆ. ಫ್ರೆಂಡ್ಸ್, ಈ ಚಿಕನ್ ಗ್ರೇವಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ನಾನು ಒಂದು ನಾನ್ ಸ್ಟಿಕ್ ಇಟ್ಟಿದ್ದೀನಿ. ನಾನ್ ಸ್ಟಿಕ್ ಬಿಸಿ ಆದಮೇಲೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಟ್ಕೊಳ್ಳಿ. ಎಣ್ಣೆ ಕಾದಿದ ತಕ್ಷಣ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ. ಇದು ಫಸ್ಟು ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು, ಅದರಿಂದ ಫಸ್ಟು ಕರಿಬೇವು ಸೇರಿಸ್ಕೊಳ್ತೀನಿ. ಒಂದು ಒಣಗಿದ ಮೆಣಸಿನ್ಕಾಯಿ ಒಂದು 7ರಿಂದ 8 ಹಾಕಿದ್ದೀನಿ. ನೀವು ಜಾಸ್ತಿ ಬೇಕಾದರೂ ಜಾಸ್ತಿ ಸೇರಿಸ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು. ಆ ಗ್ರೇವಿಯಲ್ಲಿ ಇದು ಚೆನ್ನಾಗಿ ಬೇಯ್ತಾ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ ಒಣಗಿದ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಒಂದು ದಪ್ಪ ಈರುಳ್ಳಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಆ ಗ್ರೇವಿ ಟೇಸ್ಟು ಚೆನ್ನಾಗಿ ಬರೋದು. ಈಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಂದು ದಪ್ಪ ಟೊಮೊಟೊ, ದಪ್ಪದು ಸಣ್ಣದಲ್ಲ, ದಪ್ಪ ಟೊಮೊಟೊ ಸಣ್ಣದಾದರೆ 2 ಹಾಕ್ಕೊಳ್ಳಿ. ಸಣ್ಣ ಪೀಸಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೀದಿಸಬಾರ್ದು, ಇದನ್ನು ಸಾಫ್ಟ್ ಆಗಬೇಕು ನಾವು ಹಾಕಿರೋ ಟೊಮೊಟೊ ಈರುಳ್ಳಿ ಎಲ್ಲ. ಈಗ ನೋಡಿ, ನಾನು ಚಿಕನ್ 1 kg ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳೆದು ರೆಡಿ ಮಾಡಿದ್ದೀನಿ. ಎಲ್ಲ ಸ್ಕಿನ್ ಔಟು. ಈಗ ಇದೆಲ್ಲ ಫ್ರೈ ಮಾಡಿರೋದು ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿಲ್ಲ ಟೊಮೊಟೊ, ಒಣಗಿದ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಜೊತೆಗೆ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು. ಅರಿಶಿನ ಪುಡಿ ಚಿಕನ್ ಜೊತೆಗೆ ಹಾಕಿದ್ರೆ ಆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಕೌಚು ಬರೋಲ್ಲ, ಅದರಿಂದ ಸೇರಿಸಿರೋದು ಇವಾಗಲೇ. ಈಗ ಅದು ಫ್ರೈ ಆಗಲಿ. ಅಷ್ಟು ಬೇಗ ನಾನು ಮಸಾಲ, ಶುಂಠಿ ಮಿಕ್ಸಿಗೆ ಹಾಕೋ ಮಸಾಲ, ಸೋಂಬು ಒಂದು ಅರ್ಧ ಸ್ಪೂನು, ಗೋಡಂಬಿ 1 ಟೇಬಲ್ ಸ್ಪೂನ್ ಅಷ್ಟು, 1-2 ಲವಂಗ, ಚಕ್ಕೆ, 1-2 ಏಲಕ್ಕಿ ಮತ್ತು ತೆಂಗಿನಕಾಯಿ 1-2 ಪೀಸ್ ಅಷ್ಟು ತೆಂಗಿನಕಾಯಿ ಸೇರಿಸಿದ್ದೀನಿ. ಬೆಳ್ಳುಳ್ಳಿ, ಒಂದು ದಪ್ಪದ ಬೆಳ್ಳುಳ್ಳಿ, 1 ಸ್ಪೂನ್ ಅಷ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ. ಇದನ್ನೆಲ್ಲ ಚೆನ್ನಾಗಿ ಪೇಸ್ಟಾಗಿ ನೈಸಾಗಿ ರುಬ್ಕೋಬೇಕು. ಚಿಕನ್ ಫ್ರೈ ಆಗ್ತಾಯಿದೆ. ನಾನು ಈಗ ಒಂದು ತಟ್ಟೆ ಹಾಕಿ ಮುಚ್ಚಿ ಒಂದು 10 ನಿಮಿಷ ಇದನ್ನು ಹಂಗೆ ಬೇಯಕ್ಕೆ ಬಿಡ್ತೀನಿ. ನೀರು ಏನೂ ಹಾಕಿಲ್ಲ ನಾನು. ನೋಡಿ, ಈಗ ಒಂಥರ ಸ್ಮೆಲ್ಲು, ಕಲರ್ ಎಲ್ಲ ಚೇಂಜ್ ಆಗಿದೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ. ಇನ್ನೂ ಶುಂಠಿ ಬೆಳ್ಳುಳ್ಳಿ ಏನೂ ಸೇರಿಸಿಲ್ಲ, ಎಲ್ಲ ಪೇಸ್ಟಲ್ಲೇ ಇದೆ. ಚಿಕನ್ನಲ್ಲೇ ತೇವಾಂಶ ಇರುತ್ತೆ, ಅದರಿಂದ ನಾನು ಈ ನೀರು ಸೇರಿಸಲ್ಲ ಇವಾಗ ಇದಕ್ಕೆ. ಈಗ ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳಿ, ಅಂದರೆ ಸಾರಿನ ಪುಡಿ ಸೇರಿಸ್ಕೊಳ್ಳಿ. ಅಚ್ಚ ಖಾರದ ಪುಡಿ ಇದ್ದರೆ ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ನಾನು ಇದು ಹೊಸ ಮೆಣಸಿನ್ಕಾಯಿ ಪುಡಿ, ಅಂದರೆ ಸಾಂಬಾರು ಪುಡಿ ಹೊಸದು, ಅದರಿಂದ ಅದು ಏನು ನಾನು ಅಚ್ಚ ಖಾರದ ಪುಡಿ ಸೇರಿಸಿಲ್ಲ. ಕಲರ್ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ನೀರಿದೆ ನೋಡಿ, ಚಿಕನ್ನಲ್ಲಿರೋ ನೀರೇ ಇದೆ. ಈಗ ನೀರನ್ನ ಜಾಸ್ತಿ ಸೇರಿಸಿಲ್ಲ, ಸುಮ್ಮನೆ ಒಂದು ಕೈಯಷ್ಟು ನೀರು ಸೇರಿಸಿದ್ದೀನಿ ಅಷ್ಟೇ. ನೋಡಿ, ಆ ಸೌಟು ನೀರು ಅಷ್ಟೇ ಸೇರಿಸಿರೋದು. ಈ ನೀರೇ ಅದೇ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ. ಚೆನ್ನಾಗಿ ಕುದೀತಾ ನೀರು ಇನ್ನೂ ಬಿಟ್ಕೊಳ್ಳುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ತಟ್ಟೆ ಹಾಕಿ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡಿ. ಈಗ 10 ನಿಮಿಷ ಆಯಿತು, ಬೆಂದಿದೆಯಾ ಅಂತ ನೋಡೋಣ. ಯಾಕಂದರೆ ಇವಾಗ ಪೇಸ್ಟ್ ಸೇರಿಸ್ಕೋಬೇಕು. ನೋಡಿ, ನೀರು ಕಡಿಮೆನೇ ಬಿಟ್ಟೆ, ಎಷ್ಟು ನೀರಿದೆ ಹಂಗೂ. ಇದು ಫಾಸ್ಟಲ್ಲಿ ಇಟ್ಟರೆ ನೀರೆಲ್ಲ ಡ್ರೈ ಆಗ್ತಾಯಿತ್ತು. ನಾನು ಫಾಸ್ಟಲ್ಲಿ ಇಟ್ಟಿಲ್ಲ, ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ, ಅದಕ್ಕೆ ನೀರು ಇನ್ನೂ ಹಂಗೆ ಇದೆ. ಚಿಕನ್ ಬೆಂದಿದ್ರೆ ಇವಾಗ ನಾವು ರುಬ್ಬಿರೋ ಪೇಸ್ಟ್ ಸೇರಿಸ್ಕೊಳ್ಳೋಣ. ಗ್ರೇವಿ ಕಲರ್ ತುಂಬ ಚೆನ್ನಾಗಿದೆ ನೋಡಿ. ಇವಾಗ ನೋಡ್ತೀನಿ, ಆವಾಗಲೇ ಬೆಂದಿಲ್ಲ, ಬೆಂದಿದೆ. ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ
ಈಗ ನಾವು ರುಬ್ಬಿಟ್ಟಿರೋ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದರಲ್ಲೇ ಇದೆ, ಹಸಿ ವಾಸನೆ ಏನೂ ಬರಲ್ಲ. ಈಗ ರುಬ್ಬಿಟ್ಟಿರೋ ಪೇಸ್ಟ್ ಸೇರಿಸ್ಕೊಳ್ಳೋಣ. ಇದು ಒಂದು ಟೇಸ್ಟು, ಡಿಫ್ರೆಂಟ್ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ನಾವು ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಅನ್ನಕ್ಕೆ, ಚಪಾತಿಗೆ ಮತ್ತು ಇಡ್ಲಿ ದೋಸೆಗೂ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ನಿಮಗೆ ಒಣಗಿದ ಮೆಣಸಿನ್ಕಾಯಿ ಖಾರ ಬೇಕಂದರೆ ಇನ್ನೊಂದು 4 ಜಾಸ್ತಿ ಸೇರಿಸ್ಕೋಬೋದು. ನಾನು ಒಂದು 3/4 kg ಚಿಕನ್ಗೆ ಒಂದು 7-8 ಮೆಣಸಿನ್ಕಾಯಿ ಸೇರಿಸ್ದೆ. ಅದು ಮಣ್ಕಟ್ಟಿರೋ ಮೆಣಸಿನ್ಕಾಯಿನೇ. ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಆ ಪೇಸ್ಟ್ ಸೇರಿಸ್ಕೊಂಡು ಮಿಕ್ಸಿ ಜಾರು ತೊಳೆದು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತೆ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಒಂದು 10 ನಿಮಿಷ ಕುದಿಸೋಣ. ಆ ನೀರು ಚೆನ್ನಾಗಿ ಡ್ರೈ ಆಗಬೇಕು. ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಸಾಕಾಗಿಲ್ಲ ಅಂದರೆ ಮತ್ತೆ ನಾವು ಒಂದು ಸ್ವಲ್ಪ ಸೇರಿಸ್ಕೋಬೋದು. ಇವಾಗ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಫ್ರೆಂಡ್ಸ್. ಕಲರು ತುಂಬ ಚೆನ್ನಾಗಿದೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ನಿಮಗೆ ಈ ಗ್ರೇವಿ ಇನ್ನೂ ಡ್ರೈ ಆಗಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಸ್ಟವಲ್ಲಿ ಇಡ್ಬೋದು, ಒಂದು 5 ನಿಮಿಷ. ನಾನು ಪೇಸ್ಟ್ ಥರ ಬೇಕು ಅಂತ ಇಟ್ಟಿದ್ದೀನಿ, ಅದರಿಂದ ಸ್ಟವ್ ಇವಾಗ ಆಫ್ ಮಾಡಿಬಿಟ್ರೆ ಪೇಸ್ಟ್ ಥರ ಬರುತ್ತೆ ನೋಡಿ, ಗಟ್ಟಿಯಾಗಿ ಒಂದು ಪೇಸ್ಟ್ ಥರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಗೋಡಂಬಿ, ತೆಂಗಿನಕಾಯಿ ಜಾಸ್ತಿ ಸೇರಿಸ್ಕೋಬೋದು. ಈಗ ಸ್ಟವ್ ಆಫ್ ಮಾಡಿಬಿಟ್ಟೆ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ. ಚಿಕನ್ ಫ್ರೈ ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ, ಚಿಕನ್ ಗ್ರೇವಿ. ಇದು ಹಣ್ಣಕ್ಕೂ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ಮತ್ತು ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ.